ಇವತ್ತು ನಾವು ರೋಲ್ ರಿವರ್ಸಲ್ ಕಾನ್ಸೆಪ್ಟ್‌ನ ಇನ್ ಡೀಟೇಲ್ ಆಗಿ ತಿಳ್ಕೊತೀವಿ. ಯಾವ ತರ ಒಂದು ರೋಲ್ ರಿವರ್ಸ್ ಆಗುತ್ತೆ, ಹಾಗೆ ಇಲ್ಲಿ ಯಾವ ತರ ಟ್ರೇಡ್‌ನ ಪ್ಲೇಸ್ ಮಾಡ್ಬೋದು, ಮತ್ತೆ ಇಲ್ಲಿ ಏನೇನ್ ಮಿಸ್ಟೇಕ್ಸ್ ಮಾಡಬಾರ್ದು, ಯಾವ ತರ ಒಂದು ಟ್ರೇಡ್‌ನ ಅನಲೈಸ್ ಮಾಡಿ ಈ ರೋಲ್ ರಿವರ್ಸಲ್ ಇಂದ ನಾವು ತಗೋಬಹುದು ಅನ್ನೋದು ಇನ್ ಡೀಟೇಲ್ ಆಗಿ ಅರ್ಥ ಮಾಡ್ಕೋತೀವಿ. ಹಾಯ್, ನನ್ನ ಹೆಸರು ಬಿಪಿನ್ ದಾಸ್. ಎ ಟು ಝೆಡ್ ಫಾರೆಕ್ಸ್ ಟ್ರೇಡಿಂಗ್ ಲರ್ನಿಂಗ್ ಸೀರೀಸಿಗೆ ಸ್ವಾಗತ. ಯಾರ್ಯಾರು ಈ ವಿಡಿಯೋ ಹೊಸದಾಗಿ ನೋಡ್ತಿದ್ದೀರಾ, ಇವಾಗಲೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಆನ್ ಮಾಡಿ ಇಟ್ಕೊಳ್ಳಿ. ಇದರಿಂದ ನಾವು ಏನೆಲ್ಲ ಪೋಸ್ಟ್ ಮಾಡ್ತೀವೋ ಅದೆಲ್ಲ ನಿಮ್ಮ ನೋಟಿಫಿಕೇಶನ್ ಆಗಿ ಬರುತ್ತೆ. ವಿಡಿಯೋಗೆ ಒಂದು ಲೈಕ್ ನ ಕೊಡೋದು ಮರಿಬೇಡಿ. ಸೊ ನಿಮ್ಮ ಒಂದು ಲೈಕ್ ಇಂದ ನಮಗೆ ಮತ್ತಷ್ಟು ವಿಡಿಯೋಗಳು ಮಾಡಕ್ಕೆ ಇದೇ ನಮ್ಮ ಮೋಟಿವೇಶನ್ ಆಗಿರುತ್ತೆ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಲಿ ಯಾರಾದ್ರೂ ಟ್ರೇಡಿಂಗ್ ಕಲಿಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ಧಾರಾಳವಾಗಿ ಈ ವಿಡಿಯೋನ ನೀವು ಶೇರ್ ಮಾಡಬಹುದು. ಮತ್ತೆ ನಾನು ಏನೇನ್ ಹೇಳ್ತೀನಿ ಅದನ್ನ ಇವತ್ತಿಂದನೇ ನೋಟ್ಸ್ ಮಾಡ್ತಾ ಹೋಗಿ. ಯಾಕಂತಂದ್ರೆ ನೀವು ವಿಡಿಯೋ ಮಾತ್ರ ನೋಡಿದ್ರೆ ಇಲ್ಲಿ ಪ್ರಾಫಿಟಬಲ್ ಟ್ರೇಡರ್ ಆಗಕ್ಕಾಗಲ್ಲ. ನಿಮ್ಮ ಡೆಡಿಕೇಶನ್, ಹಾರ್ಡ್ ವರ್ಕ್ ಹಾಗೆ ಪ್ರಾಕ್ಟೀಸ್, ಓಕೆನಾ? ನೀವು ಬರೀ ನೋಟ್ಸ್ ಬರೆದ್ರು ಇಲ್ಲಿ ಪ್ರಾಫಿಟಬಲ್ ಆಗಕ್ಕಾಗಲ್ಲ, ನೀವು ಪ್ರಾಕ್ಟೀಸ್ನು ಮಾಡ್ಬೇಕಾಗತ್ತೆ. ಸೊ ಇವತ್ತಿಂದನೇ ನೋಟ್ಸ್ ಮಾಡಕ್ ಸ್ಟಾರ್ಟ್ ಮಾಡಿ. ಹಾಗೆ ನಿಮ್ಗೆ ಏನಾದ್ರು ಟ್ರೇಡಿಂಗ್ ಇನ್ ಡೀಟೇಲ್ ಆಗಿ ಕಲಿಬೇಕು ಅಂತಂದ್ರೆ ಮೇಲೆ ಪ್ಲೇ ಲಿಸ್ಟ್ ಹಾಕಿರ್ತೀನಿ ಅಥವಾ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡಿ. ಈಗ ವಿಡಿಯೋಗೆ ಹೋಗೋಣ. ಇವತ್ತು ನಾವು ರೋಲ್ ರಿವರ್ಸಲ್ ಕಾನ್ಸೆಪ್ಟ್ ನ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಪ್ರೀವಿಯಸ್ ವಿಡಿಯೋದಲ್ಲೇ ನಾನು ಹೇಳಿದೆ ರೋಲ್ ರಿವರ್ಸಲ್ ಹೇಗಾಗುತ್ತೆ ಅಂತ, ಬಟ್ ಇದ್ರಲ್ಲಿ ನೀವು ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ತೀರಾ, ಓಕೆನಾ? ಮೊದಲಿಗೆ ನೋಡೋದಾದ್ರೆ ವಾಟ್ ಈಸ್ ರೋಲ್ ರಿವರ್ಸಲ್. ರೋಲ್ ರಿವರ್ಸಲ್ ಅಂದ್ರೆ ಏನು? ರೋಲ್ ರಿವರ್ಸಲ್ ಈಕ್ವಲ್ ಟು ಲೆವೆಲ್ ಚೇಂಜಸ್ ಇಟ್ಸ್ ರೋಲ್. ಅಂದ್ರೆ ಒಂದು ಲೆವೆಲ್ ಇರೋದು ಅದ್ರದ್ದು ರೋಲ್ ನ ಚೇಂಜ್ ಮಾಡುತ್ತೆ. ಅಂದ್ರೆ ಲೈಕ್ ಕ್ಯಾರೆಕ್ಟರ್ ಚೇಂಜ್ ಮಾಡ್ದಂಗೆ. ಇವಾಗ ನಾನು ಇಲ್ಲಿ ಕೂತಿದ್ದೀನಿ, ನನ್ನ ಕ್ಯಾರೆಕ್ಟರ್ ಸಡನ್ ಚೇಂಜ್ ಆದಾಗ ಅವ್ರ ತರ ಕ್ಯಾರೆಕ್ಟರ್ ಬಂತು, ಇವ್ರ ತರ ಕ್ಯಾರೆಕ್ಟರ್ ಬಂತು ಅಂತ ಹೇಳಲ್ವಾ ನಾವು? ಅದೇ ತರ ಇಲ್ಲೂ ರೋಲ್ ಚೇಂಜ್ ಆಗುತ್ತೆ. ಸಿಂಪಲ್ ನೋಡೋದಾದ್ರೆ ರೆಸಿಸ್ಟೆನ್ಸ್ ಬಿಕಮ್ಸ್ ಸಪೋರ್ಟ್, ಸಪೋರ್ಟ್ ಬಿಕಮ್ಸ್ ರೆಸಿಸ್ಟೆನ್ಸ್. ರೆಸಿಸ್ಟೆನ್ಸ್ ಏನಾಗುತ್ತೆ? ಸಪೋರ್ಟ್ ಆಗುತ್ತೆ, ಹಾಗೆ ಸಪೋರ್ಟ್ ನಮಗೆ ರೆಸಿಸ್ಟೆನ್ಸ್ ಆಗುತ್ತೆ. ದಿಸ್ ಹ್ಯಾಪನ್ಸ್ ವೆನ್ ಪ್ರೈಸ್ ಬ್ರೇಕ್ಸ್ ಎ ಕೀ ಲೆವೆಲ್ ಅಂಡ್ ಕಮ್ಸ್ ಬ್ಯಾಕ್. ಪ್ರೈಸ್ ಇವಾಗ ಸರ್ಟೈನ್ ಕೀ ಲೆವೆಲ್ಸ್ ನ ಬ್ರೇಕ್ ಮಾಡಿ ಹೋಗಿ ಮತ್ತೆ ಅದೇ ಪ್ರೈಸ್ ಇಂದ ಮತ್ತೆ ಬೌನ್ಸ್ ಆದ್ರೆ ಅದನ್ನ ನಾವು ರೋಲ್ ರಿವರ್ಸಲ್ ಅಂತ ಕರಿತೀವಿ, ಓಕೆನಾ? ಟೈಪ್ಸ್ ಆಫ್ ರೋಲ್ ರಿವರ್ಸಲ್ ನೋಡೋದಾದ್ರೆ ಮೊದಲಿಗೆ ರೆಸಿಸ್ಟೆನ್ಸ್ ಸಪೋರ್ಟ್. ಅಂದ್ರೆ ರೆಸಿಸ್ಟೆನ್ಸ್ ಇದ್ದಿದ್ದು ಸಪೋರ್ಟ್ ಆಗೋದು ಹೇಗೆ ಅಂತ. ಇವಾಗ ರೆಸಿಸ್ಟೆನ್ಸ್ ಇದ್ದಿದ್ದು ಸಪೋರ್ಟ್ ಯಾವಾಗ ಆಗುತ್ತೆ ಅಂತಂದ್ರೆ, ಸಿಂಪಲ್ ಎಕ್ಸಾಂಪಲ್ ಇಲ್ಲಿ ನೋಡಿ. ಮಾರ್ಕೆಟ್ ಹಿಂಗೆ ಸೈಡ್ ವೇಸ್ ಇರುತ್ತೆ ಅಂತ ಅನ್ಕೊಳ್ಳಿ, ಓಕೆನಾ? ಮಾರ್ಕೆಟ್ ಈ ತರ ಸೈಡ್ ವೇಸ್ ಆಗಿರುತ್ತೆ. ಇದು ರೆಸಿಸ್ಟೆನ್ಸ್ ಅಲ್ವಾ? ನಿಮಗೆ ಕಾಣಿಸ್ತಿರ್ಬೋದು, ಇದು ರೆಸಿಸ್ಟೆನ್ಸ್ ಅಲ್ವಾ? ರೆಸಿಸ್ಟೆನ್ಸ್ ಏನಾಗುತ್ತೆ? ಸಪೋರ್ಟ್ ಆಗುತ್ತೆ, ಅಂದ್ರೆ ಬುಲ್ಲಿಶ್ ಆಗುತ್ತೆ. ಯಾವಾಗ ಅಂತಂದ್ರೆ ಇದು ಇದನ್ನ ಬ್ರೇಕ್ ಮಾಡಬೇಕು. ಈ ಕೀ ಲೆವೆಲ್ ನ ಬ್ರೇಕ್ ಮಾಡಿ ಮತ್ತೆ ರೀಟೆಸ್ಟ್ ಆಗಿ ಇಲ್ಲಿಂದ ಪುಲ್ ಬ್ಯಾಕ್ ಆದಾಗ ನಾವು ಅದನ್ನ ಬುಲ್ಲಿಶ್ ಅಂತ ಕನ್ಸಿಡರ್ ಮಾಡಿಸಿವಿ, ಓಕೆನಾ? ಬಿಫೋರ್ ಪ್ರೈಸ್ ಇಸ್ ರಿಜೆಕ್ಟೆಡ್ ಫ್ರಮ್ ರೆಸಿಸ್ಟೆನ್ಸ್. ಇಲ್ಲಿ ನೋಡಿ, ಪ್ರೈಸ್ ಏನಾಯ್ತು? ರಿಜೆಕ್ಟ್ ಆಯ್ತು. ರೆಸಿಸ್ಟೆನ್ಸ್ ಇಂದ ಮತ್ತೆ ಕೆಳಗಡೆ ಬರಲಿಲ್ಲ, ಮೇಲಕ್ಕೆ ಮೂವ್ ಆಯ್ತು. ಬ್ರೇಕ್, ಪ್ರೈಸ್ ಬ್ರೇಕ್ಸ್ ಅಬೌವ್ ರೆಸಿಸ್ಟೆನ್ಸ್. ಪ್ರೈಸ್ ಏನಾಯ್ತು? ಈ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡ್ತು. ನೆಕ್ಸ್ಟ್ ರೀಟೆಸ್ಟ್. ಅದ್ರಲ್ಲಿ ನೋಡಿದ್ರೆ ಪ್ರೈಸ್ ಕಮ್ಸ್ ಬ್ಯಾಕ್ ಟು ಸೇಮ್ ಲೆವೆಲ್. ಪ್ರೈಸ್ ಏನಾಯ್ತು? ಮೇಲಕ್ಕೆ ಹೋಗಿ ಅದೇ ಲೆವೆಲ್ಗೆ ಮತ್ತೆ ಬಂತು. ಇಲ್ಲಿ ಕಾಣಿಸ್ತಿರ್ಬೋದು ನಿಮಗೆ, ಓಕೆನಾ? ನೌ ಆಕ್ಟ್ಸ್ ಆಸ್ ಸಪೋರ್ಟ್. ಅಂದ್ರೆ ಇವಾಗ ಇಷ್ಟೊತ್ತು ರೆಸಿಸ್ಟೆನ್ಸ್ ಇದ್ದಿದ್ದು ಇವಾಗ ಇದು ಬ್ರೇಕ್ ಮಾಡಿ ಮೇಲೆ ಹೋಗ್ತಿರೋದ್ರಿಂದ, ಬಿ ಎಸ್ ಮಾಡಿ ಮೇಲೆ ಹೋಗ್ತಿರೋದ್ರಿಂದ ನಮಗೆ ಇದು ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ, ಓಕೆನಾ? ಈ ಲೆವೆಲ್ ಸಪೋರ್ಟ್ ಆಗಿ ಆಕ್ಟ್ ಆಗುತ್ತೆ. ಗೊತ್ತಾಯ್ತಲ್ವಾ? ಸಪೋರ್ಟ್ ಹೇಗೆ? ಬಿ ಎಸ್ ಅಂದ್ರೆ ಏನು ಅಂತ ಗೊತ್ತಿಲ್ಲ ಅಂದ್ರೆ ಬಿ ಎಸ್ ಅಂತಾನೆ ಒಂದು ಕಾನ್ಸೆಪ್ಟ್ ಇದೆ, ಹೋಗಿ ಒಂದ್ಸಲ ನೋಡಿ, ಓಕೆನಾ? ನೆಕ್ಸ್ಟ್ ಟ್ರೇಡಿಂಗ್ ಐಡಿಯಾ. ಇಲ್ಲಿ ನಾವು ಯಾವ ತರ ಟ್ರೇಡಿಂಗ್ ಐಡಿಯಾ ನೋಡ್ಬೇಕು. ಎಂಟರ್ ಬೈ ಎಟ್ ರೀಟೆಸ್ಟ್. ನಾನು ಹೇಳಿದ್ನಲ್ಲ, ರೀಟೆಸ್ಟ್ ಪ್ಲೇಸ್ ಅಲ್ಲಿ ನಾವು ಬೈ ನ ಟ್ರೈ ಮಾಡಬೇಕು. ಫಾರ್ ಎಕ್ಸಾಂಪಲ್ ನೋಡಿದ್ರೆ ಮಾರ್ಕೆಟಿಂಗ್ಗೆ ಸೈಡ್ ವೇಸ್ ಏನೋ ಹೋಗ್ತಿದೆ ಅಂತ ಅನ್ಕೊಳ್ಳಿ, ಅಂದ್ರೆ ರೆಸಿಸ್ಟೆನ್ಸ್ ಆಗಿ ಇದು ಬ್ರೇಕ್ ಆಯ್ತು. ಸೊ ಈ ರೆಸಿಸ್ಟೆನ್ಸ್ ಬ್ರೇಕ್ ಆಯ್ತು, ಬ್ರೇಕ್ ಆಗಿ ಮತ್ತೆ ರೀಟೆಸ್ಟ್ ಬಂದಾಗ ಈ ಪ್ಲೇಸ್ ಅಲ್ಲಿ ನಾವು ಬೈ ನ ನೋಡ್ಬೋದು, ಓಕೆನಾ? ಎಕ್ಸಾಂಪಲ್ ನೋಡೋದಾದ್ರೆ ರೆಸಿಸ್ಟೆನ್ಸ್, ಈ ರೆಸಿಸ್ಟೆನ್ಸ್ ಪಾಯಿಂಟ್ 1.100 ಅಂತ ಅನ್ಕೊಳ್ಳಿ. ನಾವು ಜಸ್ಟ್ 100 ಅಂತ ತಗೊಳ್ಳೋಣ, ಕಾಂಪ್ಲಿಕೇಶನ್ಸ್ ಬೇಡ. ಪಾಯಿಂಟ್ಸ್ ಇರೋದ್ರಿಂದ ಹೇಳೋದ್ ಕಷ್ಟ ಆಗುತ್ತೆ, ಓಕೆನಾ? 100 ಅಲ್ಲಿ ಇದೆ ಅಂದ್ರೆ ರೆಸಿಸ್ಟೆನ್ಸ್ ಇವಾಗ 100 ಇದೆ ಅಂತ ಅನ್ಕೊಳ್ಳೋಣ. ಪ್ರೈಸ್ ಬ್ರೇಕ್ಸ್ ಗೋಸ್
1.1250. ಇವಾಗ 100 ಇಂದ ಪ್ರೈಸ್ ಏನಾಯ್ತು, ಇಲ್ಲಿ ಒಂದು 150ಗೆ ಹೋಯ್ತು ಅಂತ ಅನ್ಕೊಳ್ಳ. ಓಕೆನಾ, ಕಾಣಿಸ್ತಿದ್ಯಾ ಈ ಲೆವೆಲ್, ಇಲ್ಲಿ ಈ ಲೆವೆಲ್ಗೆ 150 ಅಂತ ಅನ್ಕೊಳ್ಳೋಣ. ಕಮ್ಸ್ ಬ್ಯಾಕ್ ಟು 1.200 ಅಂದ್ರೆ ಕಮ್ಸ್ ಬ್ಯಾಕ್ ಅಂತಂದ್ರೆ ಮತ್ತೆ ಮಾರ್ಕೆಟ್ ಏನಾಯ್ತು, ಈ 100 ರೂಪಾಯಿ ಪ್ರೈಸಿಗೆ ಬಂತು. ಓಕೆ, ನಾನಿಲ್ಲಿ 100 ಅಂತ ಎಕ್ಸಾಂಪಲ್ ತಗೋತಿರೋದು. ಓಕೆ, ಇಲ್ಲಿರೋ ಪಾಯಿಂಟ್ಸ್ ನಾನು ಹೇಳ್ತಿಲ್ಲ, ಅದು ಯಾಕಂದ್ರೆ ಡೆಸಿಮಲ್ ಇರೋದ್ರಿಂದ ಪಾಯಿಂಟ್ಸ್ ಹೇಳಕ್ಕೆ ಸ್ವಲ್ಪ ಕಷ್ಟ ಆಗೋದ್ರಿಂದ ನಾನು ಸಿಂಪಲ್ ಆಗಿ ತಗೊಂಡಿದ್ದೀನಿ, ಕನ್ಫ್ಯೂಷನ್ ಬೇಕಾಗಿಲ್ಲ. ಇಲ್ಲಿ ಏನಾಗುತ್ತೆ, ಆ ಪ್ರೈಸಿಗೆ ಬಂದಾಗ ಬೌನ್ಸ್ ಅಪ್ ಏನಾಯ್ತು, ಮಾರ್ಕೆಟ್ ಬ್ರೇಕ್ ಆಗಿ ಇಲ್ಲಿಗೆ ಹೋಗಿ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ಅದೇ ಪ್ಲೇಸಿಗೆ ಬಂದಾಗ ಮಾರ್ಕೆಟ್ ಅಪ್ಪಿಗೆ ಹೋಗಕ್ಕೆ ಸ್ಟಾರ್ಟ್ ಆಯ್ತದೆ. ದಟ್ಸ್ ಲೆವೆಲ್ ಈಕ್ವಲ್ ಟು ನ್ಯೂ ಸಪೋರ್ಟ್. ಸೊ ಈ ಲೆವೆಲ್ ನಾವು ನ್ಯೂ ಸಪೋರ್ಟ್ ಅಂತ ಕರಿತೀವಿ. ಇವಾಗ ನೀವು ಸಿಂಪಲ್ ಆಗಿ ನೋಡ್ಬೋದು, ಈ ತರ ಬಿ ಎಸ್ ಮಾಡಿ ಹೋಗಿರುತ್ತೆ ಅನ್ಕೊಳ್ಳಿ. ಫಸ್ಟ್ ಸಪೋರ್ಟ್ ನಮಗೆ ಇದಾಗಿರುತ್ತೆ, ಇದು ರೆಸಿಸ್ಟೆನ್ಸ್ ಆಗಿರುತ್ತೆ, ಯಾಕಂದ್ರೆ ಇದು ಹೈ ಅಲ್ಲಿ ಇದೆ ಅಲ್ವಾ, ಇದು ರೆಸಿಸ್ಟೆನ್ಸ್. ಓಕೆನಾ, ನೆಕ್ಸ್ಟ್ ಏನ್ ಮಾಡುತ್ತೋ ಮಾರ್ಕೆಟ್ ಇಲ್ಲಿಗೆ ಬಂದೇ ಬಿ ಎಸ್ ಮಾಡ್ಕೊಂಡು ಹೋಗೋದು. ಓಕೆ, ಕೆಲವೊಂದ್ ಟೈಮು ಅದು ಇಲ್ಲಿಗೆ ಬಂದ್ ಮಾಡ್ಕೊಯ್ತಾನೆ, ಬಟ್ ಆಲ್ಮೋಸ್ಟ್ ಟೈಮ್ ಈ ಪ್ಲೇಸ್ ಅಲ್ಲಿ ಮಾಡುತ್ತೆ. ಸೊ ಈ ಪ್ಲೇಸ್ ಅಲ್ಲಿ ನಾವು ಬೈ ಮಾಡಕ್ಕೆ ಪ್ರಯತ್ನ ಪಡ್ಬೋದು. ಇವಾಗ ಇದ್ರದ್ದು ಟ್ರೇಡಿಂಗ್ ವ್ಯೂದು ಲೈವ್ ಎಕ್ಸಾಂಪಲ್ ನೋಡೋಣ. ಸಿಂಪಲ್ ಆಗಿ ನೋಡಿ, ಪ್ರೈಸ್ ಇಲ್ಲಿ ಆಲ್ರೆಡಿ ಒಂದು ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡಿದೆ, ಕಾಣಿಸ್ತಿದ್ಯಾ, ಈ ರೆಸಿಸ್ಟೆನ್ಸ್ ನ ಕ್ರಿಯೇಟ್ ಮಾಡಿದೆ. ಹಾಗೆ ಇದೊಂದು ಸಪೋರ್ಟ್ ಇದೆ. ಓಕೆ, ಇಲ್ಲಿ ಕಾಣಿಸ್ತಿದ್ಯಾ, ಇದೊಂದು ಸಪೋರ್ಟ್ ಇದೆ, ಇದು ಸಪೋರ್ಟ್, ಹಾಗೆ ಇದು ರೆಸಿಸ್ಟೆನ್ಸ್. ಓಕೆ, ಪ್ರೈಸ್ ಏನಾಯ್ತು, ಈ ಕೀ ಲೆವೆಲ್ ನ ಬ್ರೇಕ್ ಮಾಡ್ತು, ಪ್ರೈಸ್ ಏನಾಗಿದೆ, ಬ್ರೇಕ್ ಆಗಿದೆ. ಓಕೆನಾ, ಬ್ರೇಕ್ ಆಗಿ ಮತ್ತೆ ಈ ರೆಸಿಸ್ಟೆನ್ಸ್ ಹಿಂಗೆ ಬ್ರೇಕ್ ಆಗಿ ಮತ್ತೆ ಬಂದು ಟ್ಯಾಪ್ ಆದಾಗ ಇಲ್ಲಿ ರಿಯಾಕ್ಟ್ ಆಯ್ತು. ಸೊ ಇವಾಗ ಇದೇನಾಯ್ತು ಅಂದ್ರೆ ಇದು ರೆಸಿಸ್ಟೆನ್ಸ್ ಇದೆ, ಇವಾಗ ಸಪೋರ್ಟ್ ಆಗಿ ವರ್ಕ್ ಆಗುತ್ತೆ. ಇವಾಗ ಇದು ಸಪೋರ್ಟ್ ಆಗಿ ವರ್ಕ್ ಆಗಿದೆ, ಯಾಕಂದ್ರೆ ಇದು ನೆಕ್ಸ್ಟ್ ಸಪೋರ್ಟ್, ಇಲ್ಲಿಗೆ ಬಂದಾಗ ಮಾರ್ಕೆಟ್ ರಿಯಾಕ್ಟ್ ಆಗುತ್ತಾ ಇಲ್ವಾ ಅಂತ ನೋಡ್ಬೇಕಷ್ಟೇ. ಯಾಕಂದ್ರೆ ಇವಾಗ ಆಲ್ರೆಡಿ ಇಲ್ಲೊಂದು ಬಿ ಎಸ್ ಕೊಟ್ಟಲ್ವಾ, ಸೊ ಇಲ್ಲೊಂದು ಬಿ ಎಸ್ ಸಿಕ್ಕಿದೆ ಅಲ್ವಾ, ಕಾಣಿಸ್ತಿರ್ಬೋದು ನಿಮಗೆ, ಇಲ್ಲೊಂದು ಬಿ ಎಸ್ ಸಿಕ್ಕಿದೆ. ಸೊ ಮಾರ್ಕೆಟ್ ಇವಾಗಿನ ಸಪೋರ್ಟ್ ನಾವು ನೋಡೋದಾದ್ರೆ ಇದನ್ನ ಸಪೋರ್ಟ್ ಅಂತ ಕನ್ಸಿಡರ್, ಅಂದ್ರೆ ಪ್ರೀವಿಯಸ್ ರೆಸಿಸ್ಟೆನ್ಸ್ ಇವಾಗ ಏನಾಯ್ತು, ಸಪೋರ್ಟ್ ಆಗಿ ಆಕ್ಟ್ ಆಗ್ತಿದೆ. ಸೊ ನಾವು ಈ ರೆಸಿಸ್ಟೆನ್ಸ್ ಸಪೋರ್ಟ್ ಅಲ್ಲಿ, ಈ ರೆಸಿಸ್ಟೆನ್ಸ್ ಸಪೋರ್ಟ್ ಆದಾಗ ನಾವೇನ್ ಅಂದಿದ್ದೆ, ಪ್ರೈಸ್ ಹೋಗಿ ಮತ್ತೆ ಪುಲ್ ಬ್ಯಾಕ್ ಆದಾಗ ಒಂದು ಎಂಟ್ರಿನ ನಾವು ನೋಡಬಹುದು. ಪ್ರೈಸ್ ಏನಾಗಿದೆ, ಇಲ್ಲಿಂದ ಮೇಲಕ್ಕೆ ಹೋಗಿದೆ. ಇವಾಗ ನೋಡಿ, ಲಾಂಗ್ ಪೊಸಿಷನ್ ಹಾಕ್ಬೇಕಾದ್ರೆ ನಿಮಗೆ ಗೊತ್ತಾಗುತ್ತೆ, ಕಾಣಿಸ್ತಿದ್ಯಾ, ಪ್ರೈಸ್ ಏನಾಗಿದೆ, ಮೇಲೆ ಹೋಗಿ ನಮಗೆ ಟಾರ್ಗೆಟ್ ಅನ್ನೋದು ಸಿಕ್ಕಿದೆ. ಓಕೆನಾ, ನೆಕ್ಸ್ಟ್ ಟೈಪ್ಸ್ ನೋಡೋದಾದ್ರೆ ಸಪೋರ್ಟ್ ಟು ರೆಸಿಸ್ಟೆನ್ಸ್ ಬಿಯರಿಶ್, ಅಂದ್ರೆ ಇಲ್ಲಿ ಸಪೋರ್ಟ್ ಇದ್ದಿದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ, ಕಂಪ್ಲೀಟ್ಲಿ ಅದರದ್ದು ಆಪೋಸಿಟ್ ಸೈಡ್ ಇದು. ಇಲ್ಲಿ ನೋಡೋದಾದ್ರೆ ಬಿಫೋರ್ ಪ್ರೈಸ್ ಬೌನ್ಸಸ್ ಫ್ರಮ್ ಸಪೋರ್ಟ್, ಪ್ರೈಸ್ ಏನ್ ಮಾಡುತ್ತೆ, ಸಪೋರ್ಟ್ ಇಂದ ಬೌನ್ಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಲ್ಲಿಂದ ಫಸ್ಟ್ 2 ಪಾಯಿಂಟ್ಸ್ ಬೌನ್ಸ್ ಆಗಿರುತ್ತೆ. ಇವಾಗ ಸಿಂಪಲ್ ಆಗಿ ಹೇಳೋದಾದ್ರೆ ನೋಡಿ, ಪ್ರೈಸ್ ಒಂದು 2 ಸಲ ಇಲ್ಲಿ ಬೌನ್ಸ್ ಆಗಿದೆ ಅನ್ಕೊಳ್ಳಿ. ಫಸ್ಟ್ ಒಂದ್ಸಲ ಆಯ್ತು, ಸೆಕೆಂಡ್ ಒಂದ್ಸಲ ಆಯ್ತು. ನೆಕ್ಸ್ಟ್ ಏನಾಯ್ತು, ಪ್ರೈಸ್ ಬ್ರೇಕ್ಸ್ ಬಿಲೋ ಸಪೋರ್ಟ್, ಪ್ರೈಸ್ ಏನಾಯ್ತು, ಬ್ರೇಕ್ ಆಯ್ತು, ಬಿಲೋ ಸಪೋರ್ಟ್ ಬ್ರೇಕ್ ಆಯ್ತು. ಆಮೇಲೆ ಏನಾಯ್ತು, ರೀಟೆಸ್ಟ್, ಪ್ರೈಸ್ ಕಮ್ಸ್ ಬ್ಯಾಕ್ಸ್ ಟು ಸೇಮ್ ಲೆವೆಲ್, ನೌ ಆಕ್ಟ್ ಆಸ್ ಎ ರೆಸಿಸ್ಟೆನ್ಸ್, ಅಂದ್ರೆ ಪ್ರೈಸ್ ಮತ್ತೆ ಈ ಲೆವೆಲ್ಗೆ ಬಂದು ಅಲ್ಲಿಂದ ಮತ್ತೆ ಒಂದು ಪುಲ್ ಬ್ಯಾಕ್ ಅನ್ನೋದು ಕೊಡುತ್ತೆ. ಸೊ ಇವಾಗ ಇದು ಸಪೋರ್ಟ್ ಇದ್ದಿದ್ದು ರೆಸಿಸ್ಟೆನ್ಸ್ ಆಗಿ ನಮಗೆ ವರ್ಕ್ ಆಗುತ್ತೆ. ಓಕೆನಾ, ಎಕ್ಸಾಂಪಲ್ ನೋಡೋದಾದ್ರೆ ಟ್ರೇಡಿಂಗ್ ಐಡಿಯಾ, ಎಂಟರ್ ಸೆಲ್ ಎಟ್ ರೀಟೆಸ್ಟ್ ಝೋನ್, ಅಂದ್ರೆ ರೀಟೆಸ್ಟ್ ಅಂತ ನಾನು ನಿಮಗೆ ಹೇಳಿದ್ದೆ, ರೀಟೆಸ್ಟ್ ನಾನು ಹೇಳಿದ್ದೆ, ಮಾರ್ಕೆಟಿಂಗ್ ಹೋಗ್ತಾ ಇರುತ್ತೆ, ಸಡನ್ ಬ್ರೇಕ್ ಆಗುತ್ತೆ, ಸೊ ಈ ಬ್ಯಾಕ್ ಬಂದ್ ಪುಲ್ ಬ್ಯಾಕ್ ಕೊಟ್ಟು ಇಲ್ಲಿಂದ ಮೂವ್ ಆಗೋದನ್ನ ರೀಟೆಸ್ಟ್ ಅಂತ ಕರಿತೀವಿ. ಸೊ ಎಂಟರ್ ಸೆಲ್ ಎಟ್ ರೀಟೆಸ್ಟ್, ಈ ಪ್ಲೇಸ್ ಅಲ್ಲಿ ನೀವು ಸೆಲ್ ಮಾಡ್ಬೇಕಾಗುತ್ತೆ. ಓಕೆನಾ, ಎಸ್ ಎಲ್ ಎಬೋ ನ್ಯೂ ರೆಸಿಸ್ಟೆನ್ಸ್, ಎಸ್ ಎಲ್ ಬೇಕಂದ್ರೆ ಈ ಈ ರೆಸಿಸ್ಟೆನ್ಸ್ ಗಿಂತ ಸ್ವಲ್ಪ ಮೇಲೆ ಇಡಬಹುದು. ಓಕೆನಾ, ಇವಾಗ ಇದು ಸಪೋರ್ಟ್ ಇದ್ದಿದ್ದು ರೆಸಿಸ್ಟೆನ್ಸ್ ಆಗಿದೆ ಅಲ್ವಾ, ಸೊ ಆ ಝೋನ್ ಗಿಂತ ಮೇಲೆ ನೀವು ಎಸ್ ಎಲ್ ನ ಇಟ್ಟು ಟಿ ಪಿ ನ ಈ ಹೈ ಗಂಟ ಟಾರ್ಗೆಟ್ ಮಾಡ್ಬೋದು. ಓಕೆನಾ, ಅಲ್ಲ ಈ ಹೈ ಅಲ್ಲ, ಈ ಲೋ ಗಂಟ ಮಾಡ್ಬೋದು. ಎಕ್ಸಾಂಪಲ್ ನೋಡೋದಾದ್ರೆ ಸಪೋರ್ಟ್ 1.10, ನಾವು ಈ ಎಕ್ಸಾಂಪಲ್ ಬೇಕಾಗಿಲ್ಲ ನಮಗೆ, ನಾವು ಸಿಂಪಲ್ ಆಗಿ 100 ಅಂತ ತಗೊಳ್ಳೋಣ. ಮೊದಲು ಈ ಸಪೋರ್ಟ್ 100 ಅಲ್ಲಿ ಇತ್ತು, ಪ್ರೈಸ್ ಬ್ರೇಕ್ಸ್ ಗೋಸ್ ಟು 950, ಅಂದ್ರೆ ಪ್ರೈಸ್ ಏನಾಯ್ತು, 95ಕ್ಕೆ ಹೋಯ್ತು ಅಥವಾ 90ಕ್ಕೆ ಹೋಯ್ತು ಅಂತ ಅನ್ಕೊಳ್ಳಿ. ಕಮ್ಸ್ ಬ್ಯಾಕ್ಸ್ ಟು 100, ಅಂದ್ರೆ ಪ್ರೈಸ್ ಏನಾಯ್ತು, ಮತ್ತೆ 100ಗೆ ಬಂತು, ಫಾಲ್ಸ್ ಅಗೇನ್, ಅಲ್ಲಿಂದ ಮತ್ತೆ ಏನಾಗುತ್ತೆ, ಪ್ರೈಸ್ ಫಾಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.
ದಟ್ ಲೆವೆಲ್ ಈಕ್ವಲ್ ಟು ನ್ಯೂ ರೆಸಿಸ್ಟೆನ್ಸ್. ಈ ಲೆವೆಲ್ನ ನಾವು ನ್ಯೂ ರೆಸಿಸ್ಟೆನ್ಸ್ ಅಂತ ಕರಿತೀವಿ. ಇದ್ರದ್ದು ಟ್ರೇಡಿಂಗ್ ವ್ಯೂ ಎಕ್ಸಾಂಪಲ್ ನೋಡೋಣ. ನಿಮಗೆ ಕಾಣಿಸ್ತಾ ಇದೆಯಾ? ಚಾರ್ಟ್ ಕಾಣಿಸ್ತಿದ್ಯಾ? ಇಲ್ಲಿ ಒಂದು ಸಪೋರ್ಟ್ ಇದೆ, ಓಕೆನಾ? ಈ ಪ್ಲೇಸ್ ನೋಡಿ, ಒಂದು ಸಪೋರ್ಟ್ ಇದೆ, ಕಾಣಿಸ್ತಿದೆಯಲ್ವಾ? ಸಪೋರ್ಟ್ನ ಮಾರ್ಕ್ ಮಾಡ್ಬೇಕಾದ್ರೆ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಎಲ್ಲ ಪಾಯಿಂಟ್ಸು ಟಚ್ ಆಗ್ತಿದೆಯಾ ಅಂತ ನೋಡ್ಕೋಬೇಕು. ಓಕೆ, ಎಲ್ಲ ಪಾಯಿಂಟ್ಸು ಟಚ್ ಆಗಂಗಿರ್ಬೇಕು. ಆ ಏರಿಯಾನೇ ನಾವು ಸಪೋರ್ಟ್ ಅಂತ ಕರೀತೀವಿ. ಹಾಗೆ ನಮಗೆ ಒಂದು ರೆಸಿಸ್ಟೆನ್ಸ್ ಇದೆ, ಕಾಣಿಸ್ತಿದ್ಯಾ? ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಪ್ರೈಸ್ ಏನಾಯ್ತು? ಇಲ್ಲಿಂದ ಫಾಲೋ ಆಗಕ್ಕಾಯ್ತು, ಸ್ಟಾರ್ಟ್ ಆಯ್ತು. ಇಲ್ಲಿಂದ ಫಾಲೋ ಆಗಕ್ಕೆ ಸ್ಟಾರ್ಟ್ ಆಯ್ತು, ಸಪೋರ್ಟ್ ಟಚ್ ಆಗಿ ಮತ್ತೆ ರೆಸಿಸ್ಟೆನ್ಸ್ಗೆ ಹೋಯ್ತು, ಮತ್ತೆ ರೆಸಿಸ್ಟೆನ್ಸ್ ಸ್ಟಾಪ್ ಆಗಿ ಮತ್ತೆ ಸಪೋರ್ಟಿಗೆ ಬಂತು, ಮತ್ತೆ ಏನಾಯ್ತು ಅಂತಂದ್ರೆ ಬ್ರೇಕ್ ಆಯ್ತು. ಸಡನ್ ಬ್ರೇಕ್ ಅನ್ನೋದು ಸಿಕ್ತು ನಮಗೆ. ಇಲ್ಲಿ ಬ್ರೇಕ್ ಆದಂಗೆ ನೀವು ನೋಡ್ತಿರ್ಬೋದು, ಸಪೋರ್ಟ್ ಇದ್ದಿದ್ದು ಇವಾಗ ಏನಾಯ್ತು? ರೆಸಿಸ್ಟೆನ್ಸ್ ಆಯ್ತು, ಓಕೆನಾ? ಇವಾಗ ಸಪೋರ್ಟ್ ಇದ್ದಿದ್ದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗಿದೆ, ಯಾಕಂದ್ರೆ ಇದು ಬ್ರೇಕ್ ಆಗಿದೆ. ಬ್ರೇಕ್ ಆಗಿದ್ರಿಂದ ನೆಕ್ಸ್ಟ್ ಅದು ರೆಸಿಸ್ಟೆನ್ಸ್ ಆಗಿ ವರ್ಕ್ ಆಗುತ್ತೆ. ಅದೇ ಟೈಮಲ್ಲಿ ಈ ಪುಲ್ ಬ್ಯಾಕ್ ನೋಡಿ, ಇಲ್ಲಿ ಬಂದಂಗೆ ಮತ್ತೆ ರಿಯಾಕ್ಟ್ ಆಯ್ತು ಮಾರ್ಕೆಟ್. ಯಾಕೆ ರಿಯಾಕ್ಟ್ ಆಯ್ತು? ಬಿಕಾಸ್ ರೀಟೆಸ್ಟ್ ಆದ್ಮೇಲೆ ರೆಸಿಸ್ಟೆನ್ಸ್ ಆಗಿರುತ್ತೆ. ಸೊ ರೆಸಿಸ್ಟೆನ್ಸ್ ಇಂದ ಸೆಲ್ಲರ್ಸ್ ಸ್ಟ್ರಾಂಗ್ ಇರ್ತಾರೆ. ನಾವು ಎಂಟ್ರಿ ನೋಡ್ಬೇಕಾದ್ರೆ ಈ ಪ್ಲೇಸ್ ಅಲ್ಲಿ ಎಂಟ್ರೀಸ್ ನ ನೋಡ್ಬೇಕು, ಓಕೆನಾ? ಇಲ್ಲಿ ಕಾಣಿಸ್ತಿದೆಯಲ್ವಾ, ಈ ಪ್ಲೇಸ್ ಅಲ್ಲಿ ಎಂಟ್ರೀಸ್ ನ ನೋಡ್ಬೇಕು. ಇಲ್ಲಿ ನೀವು ಶಾರ್ಟ್ ಪೊಸಿಷನ್ ಹಾಕಿದಿದ್ರೆ ಈ ಝೋನ್ ಅಲ್ಲಿ ಎಸ್ ಎಲ್ ಇದ್ರ ಹತ್ರ ಇಟ್ಟು 1:2 ಏನ್ ಮಾಡಿದ್ರೆ ನೋಡಿ, 1:2 ಟಾರ್ಗೆಟ್ ಅಚೀವ್ ಆಗಿದೆ, ಕಾಣಿಸ್ತಿದ್ಯಾ? 1:2 ಟಾರ್ಗೆಟ್ ಅಚೀವ್ ಆಗಿದೆ. 1:2 ನೋಡೋದ್ರ ರೇಷಿಯೋ ಇಲ್ಲಿ 1.97 ಇದೆ. ಆಕ್ಚುಲಿ ಅದು 1:2 ಪ್ರಾಪರ್ ಆಗಿ ಇಟ್ಕೋಬಹುದು ನೋಡಿ, 2.1 ಇದೆ. ಪಿಪ್ಸ್ ನೋಡೋದಾರೆ 8 ಪಿಪ್ ಎಸ್ ಎಲ್, 8.8 ಪಿಪ್ ಎಸ್ ಎಲ್, ಹಾಗೆ 17.77 ಟಾರ್ಗೆಟ್, ಓಕೆನಾ? ಈ ತರ ವರ್ಕ್ ಆಗುತ್ತೆ. ಸಪೋರ್ಟ್ ಹೇಗೆ ರೆಸಿಸ್ಟೆನ್ಸ್ ಆಗುತ್ತೆ ಅಂತ ಗೊತ್ತಾಯ್ತಲ್ಲ. ವೈ ರೋಲ್ ರಿವರ್ಸಲ್ ವರ್ಕ್ಸ್? ಯಾಕೆ ರೋಲ್ ರಿವರ್ಸಲ್ ವರ್ಕ್ ಆಗುತ್ತೆ? ಬಿಕಾಸ್ ಆಫ್ ಮಾರ್ಕೆಟ್ ಸೈಕಾಲಜಿ. ಮಾರ್ಕೆಟ್ ಸೈಕಾಲಜಿ ಇದೇ ತರ ಇರೋದು, ಈ ತರನೇ ವರ್ಕ್ ಆಗೋದು, ಓಕೆನಾ? ಇಲ್ಲೇನಾಗುತ್ತೆ? ಆರ್ಡರ್ ಫ್ಲೋ ಚೇಂಜ್ ಅಂದ್ರೆ ಒಂದು ಆರ್ಡರ್ ಫ್ಲೋ ಅಲ್ಲಿ ಹೋಗ್ತಾ ಇರುತ್ತೆ. ಇವಾಗ ಬಿ ಎಸ್ ಏನೋ ಮಾಡ್ಕೊಂಡು ಹೋಗ್ತಾ ಇರುತ್ತೆ ಅಂತ ಅನ್ಕೊಳ್ಳಿ. ಸಡನ್ ಆ ಫ್ಲೋ ನ ಚೇಂಜ್ ಮಾಡೋದು. ಅವಾಗ ಏನಾಗ್ತಾರೆ ನೋಡಿ, ಬೈಯರ್ಸ್ ಅಂಡ್ ಸೆಲ್ಲರ್ಸ್ ಸ್ವಿಚ್ ರೋಲ್ಸ್. ಬೈಯರ್ಸ್ ಇದ್ದಿದ್ದು ಸೆಲ್ಲರ್ಸ್ ಆಯ್ತಾರೆ, ಸೆಲ್ಲರ್ಸ್ ಇದ್ದಿದ್ದು ಬೈಯರ್ಸ್ ಆಯ್ತಾರೆ. ಸಿಂಪಲ್ ಎಕ್ಸಾಂಪಲ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಇವಾಗ ನೀವು ಫಾರ್ ಎಕ್ಸಾಂಪಲ್ ಟಾಟಾದು ನಾಳೆ ಕಾರ್ಸ್ ತುಂಬಾ ಸೇಲ್ಸ್ ಆಗುತ್ತೆ ಅಂತ ಅನ್ಕೊಳ್ಳಿ. ನೀವೇನ್ ಮಾಡ್ತೀರಾ? ಬೈಯರ್ಸ್ ಆಗಿರ್ತೀರಾ ಇವತ್ತು, ನಾಳೆ ಟಾಟಾ ಕಾರ್ಸ್ ಭಯಂಕರ ಸೇಲ್ಸ್ ಆಗ್ತಿದೆ ಅಂತ ಎಲ್ರು ಬೈ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಎಲ್ರು ಅವಾಗ ಬೈಯರ್ಸ್ ಆಗಿರ್ತೀರಾ, ಓಕೆನಾ? ಅದಾದ್ಮೇಲೆ ನಾಳೆ ನ್ಯೂಸ್ ಬರುತ್ತೆ, ಇಲ್ಲ ಕಾರ್ಸ್ ಯಾವ್ದು ಸೇಲ್ಸ್ ಆಗಲ್ಲ ಇನ್ ಮುಂದೆ ಅಂತ. ಅವಾಗ ನೀವೇನ್ ಮಾಡ್ತೀರಾ? ಸೆಲ್ಲರ್ಸ್ ಆಯ್ತೀರಾ. ಬೈಯರ್ಸ್ ಇದ್ದವ್ರು ಏನ್ ಮಾಡಿದೀರಾ? ನೀವು ಸೆಲ್ಲರ್ಸ್ ಆಗ್ತೀರಾ. ಪಟ್ ಅಂತ ಸೆಲ್ಲರ್ಸ್ ಆಗ್ಬಿಡ್ತೀರಾ, ಪಟ ಅಂತ ಮಾರಕ್ ಸ್ಟಾರ್ಟ್ ಮಾಡ್ತೀರಾ. ಸಡನ್ ಮಾರ್ಕೆಟ್ ಬೀಳಕ್ ಸ್ಟಾರ್ಟ್ ಆಯ್ತದೆ. ಇಷ್ಟೇ ಮಾರ್ಕೆಟ್ ಅಲ್ಲೂ ನಡೆಯೋದು, ಓಕೆನಾ? ಓಲ್ಡ್ ಬೈಯರ್ಸ್ ಬಿಕಮ್ ಸೆಲ್ಲರ್ಸ್, ಓಲ್ಡ್ ಸೆಲ್ಲರ್ಸ್ ಬಿಕಮ್ ಬೈಯರ್ಸ್. ಅರ್ಥ ಆಯ್ತಲ್ವಾ? ಇವಾಗ ಇದೇ ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ನೀವು ಇವಾಗ ಬೈ ಮಾಡಿರಾ, ಬಟ್ ನಾಳೆ ಈ ವಿಷಯ ಬಂದಾಗ ಸೆಲ್ ಮಾಡ್ತೀರಾ. ಬಟ್ ಇನ್ಸ್ಟಿಟ್ಯೂಷನ್ಸ್ ಏನ್ ಮಾಡ್ತಾರೆ? ಲಾಂಗ್ ಟರ್ಮ್ ವಿಷನ್ ಇಟ್ಕೊಂಡು ಅವ್ರ ಬೈಯರ್ಸ್ ಆಯ್ತಾರೆ. ಅದೇ ತರ ಅವ್ರ ಬೈಯರ್ಸ್ ಆದಾಗ ನಾವು ಸೆಲ್ಲರ್ಸ್ ಆಯ್ತೀವಿ. ನೆಕ್ಸ್ಟ್, ಹೌ ಟು ಟ್ರೇಡ್ ರೋಲ್ ರಿವರ್ಸಲ್ ಸ್ಟೆಪ್ ಬೈ ಸ್ಟೆಪ್. ಯಾವ ತರ ನಾವು ರೋಲ್ ರಿವರ್ಸ್ ಅಲ್ಲಿ ಟ್ರೇಡ್ ನ ತಗೋಬಹುದು? ನಾನು ಪ್ರೀವಿಯಸ್ ಅಲ್ಲೇ ಹೇಳ್ದೆ. ಬುಲ್ಲಿಶ್ ಸೆಟಪ್ ನೋಡೋದಾದ್ರೆ ಐಡೆಂಟಿಫೈ ರೆಸಿಸ್ಟೆನ್ಸ್. ನಾವು ಒಂದು ರೆಸಿಸ್ಟೆನ್ಸ್ ನ ಐಡೆಂಟಿಫೈ ಮಾಡಬೇಕಾಗುತ್ತೆ. ವೇಟ್ ಫಾರ್ ಪುಲ್ ಬ್ಯಾಕ್. ಇವಾಗ ನಿಮಗೆ ಇದು ನೋಡೋದಾದ್ರೆ ಒಂದು ರೆಸಿಸ್ಟೆನ್ಸ್ ಇದೆ ಅನ್ಕೊಡಿ, 2 ಟಚ್ ಪಾಯಿಂಟ್ಸ್ ಇದೆ ಇಲ್ಲಿ, ಓಕೆನಾ? ವೇಟ್ ಫಾರ್ ಬ್ರೇಕ್ಔಟ್. ಬ್ರೇಕ್ ಆಯ್ತು ಅಂತ ಅನ್ಕೊಳ್ಳಿ, ಬ್ರೇಕ್ ಆಯ್ತು ಇವಾಗ ರೆಸಿಸ್ಟೆನ್ಸ್. ವೇಟ್ ಫಾರ್ ರೀಟೆಸ್ಟ್. ಮಾರ್ಕೆಟ್ ರೀಟೆಸ್ಟ್ ಆಗಕ್ಕೆ ವೇಟ್ ಮಾಡ್ದು ಎಂಟರ್ ಬೈ, ಈ ಪ್ಲೇಸ್ ಅಲ್ಲಿ ಎಂಟ್ರಿ ಮಾಡ್ತೀವಿ, ಓಕೆನಾ? ಅದೇ ತರ ಬಿಯರಿಶ್ ನೋಡೋದಾದ್ರೆ, ಬಿಯರಿಶ್ ಅಲ್ಲಿ ಐಡೆಂಟಿಫೈ ಸಪೋರ್ಟ್. ಒಂದು ಸಪೋರ್ಟ್ ನ ಐಡೆಂಟಿಫೈ ಮಾಡಿದ್ವಿ. ವೇಟ್ ಫಾರ್ ಬ್ರೇಕ್ಔಟ್. ನಾವೇನ್ ಮಾಡಿದ್ವಿ? ಮಾರ್ಕೆಟ್ ನೋಡಿದಾಗ ಇದು ಬ್ರೇಕ್ ಆಯ್ತು, ಈ ಸಪೋರ್ಟ್ ನ ಬ್ರೇಕ್ ಆಯ್ತು. ಬ್ರೇಕ್ ಆಗಿದ ತಕ್ಷಣ ಅದು ರೆಸಿಸ್ಟೆನ್ಸ್ ಆಗುತ್ತೆ. ವೇಟ್ ಫಾರ್ ರೀಟೆಸ್ಟ್. ನಾವು ರೀಟೆಸ್ಟಿಗೆ ವೇಟ್ ಮಾಡ್ತೀವಿ. ಎಂಟರ್ ಸೆಲ್. ಇಲ್ಲಿಂದ ಸೆಲ್ಗೆ ಒಂದು ಎಂಟ್ರಿನ ಮಾಡ್ತೀವಿ, ಓಕೆನಾ? ಈ ಪ್ಲೇಸ್ ಅಲ್ಲಿ ಆಗಿರುತ್ತೆ, ನಾವು ಸೆಲ್ ಮಾಡೋದು. ಟ್ರೇಡಿಂಗ್ ವ್ಯೂ ಅಲ್ಲಿ ಎಕ್ಸಾಂಪಲ್ ನೋಡೋಣ. ನಮ್ ಪ್ರೀವಿಯಸ್ ಅಲ್ಲಿ ಈ ಎಕ್ಸಾಂಪಲ್ ತೋರಿಸಿದೆ, ಈ ವೇಟ್ ಫಾರ್ ರೀಟೆಸ್ಟ್ ಅಂತ. ಈ ರೀಟೆಸ್ಟ್ ಅಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಲಾಂಗ್ ಪೊಸಿಷನ್. ಇವಾಗ ಲಾಂಗ್ ಪೊಸಿಷನ್ ಸುಮ್ನೆ ಹಾಕ್ಬಾರ್ದು. ಹೆಂಗ್ ಹಾಕ್ಬೇಕು? ಇಲ್ಲಿ ಬೈಯರ್ಸ್ ಪಾರ್ಟಿಸಿಪೇಷನ್ ಹೇಗಿದೆ ಅಂತ ನೋಡ್ಬೇಕು. ಇಲ್ಲಿ ಏನ್ ಮಾಡಿದ್ರು? ಬೈಯರ್ಸ್ ಸ್ಟ್ರಾಂಗ್ ಆಗಿ ಮೂವ್ ಆಗ್ತಿದ್ದಾರೆ. ಈ ಕ್ಯಾಂಡಲ್ ಕಳಿಯೋ ಗಂಟನೂ ಸ್ಟ್ರಾಂಗ್ ಆಗಿ ಮೂವ್ ಆಗ್ಲಿಲ್ಲ, ಬಟ್ ಇಲ್ಲಿಂದ ಸ್ಟ್ರಾಂಗ್ ಮೊಮೆಂಟಮ್ ಬರ್ತಿದೆ.
ನಾವೇನ್ ಮಾಡ್ಬೋದಿತ್ತು, ಈ ಪ್ಲೇಸ್ ಅಲ್ಲಿ ಇದು ಇಷ್ಟೊಂದು ಬುಲ್ಲಿಶ್ ಬಂದಿರೋದ್ರಿಂದ ನಮ್ಮ ಎಸ್ ಎಲ್ ಅನ್ನೋದು ಈ ಝೋನ್ ಕೆಳಗಡೆ ಇಟ್ಬಿಟ್ಟು ಟಿ ಪಿ ಅನ್ನೋದು 1:2 ಟಾರ್ಗೆಟ್ ನ ಇಟ್ಟಿದ್ರೆ ನಮಗೆ ಅದು ಟಾರ್ಗೆಟ್ ಆಗಿರೋದು. ಓಕೆನಾ? ಇದು ಬೈ ನೋಡೋದಾದ್ರೆ ಅಂದ್ರೆ ರೆಸಿಸ್ಟೆನ್ಸ್ ಸಪೋರ್ಟ್ ಆದಾಗ. ಓಕೆನಾ? ಅದೇ ರೀತಿ ಇದು ಈ ಎಕ್ಸಾಂಪಲ್ ಹೇಳಿದೆ. ಇಲ್ಲಿ ನೋಡಿ, ಮಾರ್ಕೆಟು ಈ ತರ ಸಪೋರ್ಟ್ ರೆಸಿಸ್ಟೆನ್ಸ್ ಮಾಡ್ಕೊಂಡ್ ಬರ್ತಾ ಇತ್ತು. ಸೊ ಮೊದ್ಲಿಗೆ ಸಪೋರ್ಟ್ ಇದ್ದಿತ್ತು, ರೆಸಿಸ್ಟೆನ್ಸ್ ಆಯ್ತು. ರೆಸಿಸ್ಟೆನ್ಸ್ ಆದಂಗೆ ಮಾರ್ಕೆಟ್ ನೋಡಿ, ನಾವಿಲ್ಲಿ ಕ್ಯಾಂಡಲ್ ನೋಡ್ಬೋದು. ನೆಕ್ಸ್ಟ್ ಕ್ಯಾಂಡಲ್ ನಮಗೆ ಈ ಕ್ಯಾಂಡಲ್ ನ ತಿನ್ಕೊಂಡಿದೆ. ಇದು ಎಂಗಲ್ಫಿಂಗ್ ಕ್ಯಾಂಡಲ್. ಓಕೆನಾ? ಅಂದ್ರೆ ಸೆಲ್ಲರ್ ಸ್ಟ್ರಾಂಗ್ ಆದ್ರು ಅಂತ. ಸೊ ಈ ಕನ್ಫರ್ಮೇಶನ್ಸ್ ತಗೊಂಡು ನಾವು ಎಸ್ ಎಲ್ ನ ಇಲ್ಲಿಗಾರು ಇಡ್ಬೋದು, ಅಥವಾ ಈ ಕ್ಯಾಂಡಲ್ ಬ್ಯಾಕ್ ಅಲ್ಲೇ ಇಟ್ಟು ಅಂತಂದ್ರೆ ನಮಗೆ ನೋಡಿ 1:2 ಸಿಕ್ಕಿದ್ಯಾ ನೋಡಿ. 1:2 ಟಾರ್ಗೆಟ್ ಅಚೀವ್ ಆಗಿದೆ. ಬ್ಯಾಕ್ ಅಲ್ಲಿ ಇಟ್ಟವರಾಗಿದ್ರೆ ಅವರಿಗೆ 1:2 ಅಚೀವ್ ಆಗಕ್ಕೆ ತುಂಬಾ ಟೈಮ್ ತಗೊಂಡಿರುತ್ತೆ. ಇವಾಗ ನೋಡಿ, ಇಲ್ಲಿ ಇಟ್ಟವರಿಗೆ ಟಿ ಪಿ ಒಂದು 10 ಕ್ಯಾಂಡಲ್ ಆದಂಗೆ ನಿಮಗೆ ಟಿ ಪಿ ಸಿಕ್ಕಿರುತ್ತೆ. ಅದೇ ಎಸ್ ಎಲ್ ಏನಾದ್ರು ಇಲ್ಲಿ ಇಟ್ಟವರಾಗಿದ್ರೆ ಅವರಿಗೆ ಟಿ ಪಿ 1:2 ಬರಬೇಕು ಅಂತಂದ್ರೆ ಎಷ್ಟು ಟೈಮ್ ತಗೊಂಡಿದೆ ನೋಡಿ. ಅವ್ರಿಗೆ ಟಿ ಪಿ ಹೊಡಿಬೇಕು ಅಂತಂದಿದ್ರೆ ಮಾರ್ಕೆಟ್ ಸೈಡ್ ವೈಸ್ ಆಯ್ತಾನೆ ಹೋಯ್ತು, ಎಸ್ ಎಲ್ ಹೊಡಿಲಿಲ್ಲ, ಕಾಯ್ತಾನೆ ಇದ್ರು. ಸೊ ಎಷ್ಟು ಬಂದ್ರು ಟಿ ಪಿ ಹೊಡಿಲಿಲ್ಲ ನೋಡಿ, ಕಾಣಿಸ್ತಿದೆಯಲ್ವಾ? ನೆಕ್ಸ್ಟ್ ನೋಡಿ, ಹೋಯ್ತು, ಮಾರ್ಕೆಟ್ ಮೂವ್ಮೆಂಟ್ ಆಯ್ತಾನೆ ಇತ್ತು. ಇಲ್ಲಿ ಬಂದಾಗ ಟಿ ಪಿ ಆಯ್ತು. ಕಾಣಿಸ್ತಿದೆಯಾ? ಎಷ್ಟು ಟೈಮ್ ತಗೋತು? ಆಕ್ಚುಲಿ 4 ಮೇ 26 ಗೆ ಎಂಟ್ರಿ ಆಗಿದ್ರೆ ನಿಮಗೆ ಟಿ ಪಿ ಅನ್ನೋದು 5 ಮೇ 26 6:50ಗೆ, ಅಂದ್ರೆ ಆಲ್ಮೋಸ್ಟ್ 24 ಅವರ್ಸ್ ಈ ಟ್ರೇಡ್ ರನ್ ಆಗಿದೆ. ಓಕೆನಾ? ಅದೇ ಯಾರು ಇಲ್ಲಿ ಎಸ್ ಎಲ್ ಇಟ್ರು ಅವ್ರಿಗೆ ಜಸ್ಟ್ 20-50 ಮಿನಿಟ್ಸ್ ಅಲ್ಲೇ ಟಿ ಪಿ ಅನ್ನೋದು ಸಿಕ್ತು. ಕಾಣಿಸ್ತಿದ್ಯಾ? 20 ಎಷ್ಟೊತ್ತಿಗೆ ಇದು ಎಂಟ್ರಿ ಸಿಕ್ಕಿರೋದು 4:25ಗೆ, ಟಿ ಪಿ ಹೊಡೆದಿರೋದು 5:30. ಅಂದ್ರೆ ಬರೀ 1 ಅವರ್ ಅಲ್ಲೇ ನಮಗೆ ಟ್ರೇಡ್ ಕ್ಲೋಸ್ ಆಗುತ್ತೆ. ಯಾವ ತರ ಟ್ರೇಡ್ ಮಾಡೋದು ಅಂತ ನೋಡಿದ್ರಲ್ವಾ? ನೆಕ್ಸ್ಟ್ ಗೆ ಕಾಮನ್ ಮಿಸ್ಟೇಕ್ಸ್, ಕಾಮನ್ ಬಿಗಿನರ್ಸ್ ಮಿಸ್ಟೇಕ್ಸ್. ಓಕೆನಾ? ಎಂಟರಿಂಗ್ ವಿತೌಟ್ ರೀಟೆಸ್ಟ್ ಆಗೋದ್ಕಿಂತ ಮುಂಚೆನೆ ಓಕೆ ಬ್ರೇಕ್ ಆಯ್ತು ಅಂತ ಅಂದ್ಬಿಟ್ಟು ಅಲ್ಲಿಗೆ ಹೋಯ್ತಾನೆ ಅನ್ಕೊಂಡು ಸಡನ್ ಎಂಟರ್ ಆಗೋದು. ಸಿಂಪಲ್ ಆಗಿ ನೋಡೋದಾದ್ರೆ ಇವಾಗ ನೋಡಿ, ಮಾರ್ಕೆಟ್ ಹಿಂಗೆ ಸಪೋರ್ಟ್ ಮಾಡಿರುತ್ತೆ ಅಂತ ಅನ್ಕೊಳ್ಳಿ, ರೆಸಿಸ್ಟೆನ್ಸ್ ಇಲ್ಲಿದೆ ಆಲ್ರೆಡಿ. ಓಕೆನಾ? ಮಾರ್ಕೆಟ್ ಸಡನ್ ಇದು ಬ್ರೇಕ್ ಮಾಡುತ್ತೆ, ಹಿಂಗೆ ಒಂದು ಸ್ಟ್ರಾಂಗ್ ಕ್ಯಾಂಡಲ್ ಬಂದು ಇಲ್ಲಿ ಬ್ರೇಕ್ ಮಾಡುತ್ತೆ ಅಂತ ಅನ್ಕೊಳ್ಳಿ. ಸಡನ್ ಬೈ ಮಾಡ್ಬಿಡೋದು ಇಲ್ಲೇ, ಮಾರ್ಕೆಟ್ ಪಕ್ಕ ಮೇಲಕ್ಕೆ ಹೋಗ್ಬಿಟ್ಟು ಪುಲ್ ಬ್ಯಾಕ್ ಬರ್ತಾನೆ ಅಂತ. ಆ ಟೈಮಲ್ಲಿ ಏನಾಗುತ್ತೆ, ಫೇಕ್ ಔಟ್ ಆಗೋ ಚಾನ್ಸಸ್ ಇದೆ. ಓಕೆನಾ? ಹಿಂಗ್ ಹೋಗಿರ್ತಾನೆ, ಬ್ರೇಕ್ ಆಗಿರ್ತಾನೆ, ಇಲ್ಲಿ ಇಷ್ಟು ಹೋಗಿದ ತಕ್ಷಣ ಮತ್ತೆ ರಿವರ್ಸಲ್ ಆಗ್ಬಿಡ್ತಾನೆ. ಸೊ ಅದರಿಂದ ಯಾವತ್ತೂ ಒಂದು ರೀಟೆಸ್ಟಿಗೆ ವೆಯ್ಟ್ ಮಾಡಿ. ಓಕೆ? ಇಲ್ಲಿ ಮೇಲ್ಗಂಟ ಹೋಗಿ ಇಲ್ಲಿ ಬಂದು ರೀಟೆಸ್ಟ್ ಆಗಿ ಇಲ್ಲಿ ಏನಾದ್ರು ಕನ್ಫರ್ಮೇಶನ್ ಸಿಕ್ಕಿದ್ರೆ ಮಾತ್ರ ನೀವು ಎಂಟ್ರಿನ ಮಾಡ್ಬೋದು. ಓಕೆ? ಟ್ರೇಡಿಂಗ್ ಫೇಕ್ ಬ್ರೇಕ್ಔಟ್ ಅಂದ್ರೆ ನಾನು ಹೇಳ್ದಂಗೆ ಈ ತರನೇ ಇಲ್ಲಿ ಎಂಟರ್ ಆಗಿದ್ದೀರಾ, ಅದು ಫೇಕ್ ಔಟ್ ಆಯ್ತದೆ. ಸೊ ಫೇಕ್ ಬ್ರೇಕ್ಔಟ್ ಅಲ್ಲಿ ಲಾಸಸ್ ನ ಮಾಡ್ಕೋತಾರೆ. ಇಗ್ನೋರಿಂಗ್ ಕನ್ಫರ್ಮೇಶನ್ಸ್, ಯಾವುದೇ ತರ ಕನ್ಫರ್ಮೇಶನ್ಸ್ ಇಲ್ಲದೇನು ಇಲ್ಲಿ ಎಂಟರ್ ಅಂದ್ರೆ ಇದು ಮೋಸ್ಟ್ಲಿ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆನಾ? ಈ ರೀಟೆಸ್ಟ್ ಇಲ್ಲಿ ರೀಟೆಸ್ಟ್ ಆಗದೆ ಮತ್ತೆ ಇಲ್ಲಿ ಬಂದು ಟ್ಯಾಪ್ ಆಗೋ ಚಾನ್ಸಸ್ ಇದೆ. ಸೊ ಕನ್ಫರ್ಮೇಶನ್ಸ್ ನ ತಗೊಂಡು ನಾವು ಎಂಟರ್ ಮಾಡಬೇಕು. ಇದೆಲ್ಲ ಮಾಡಿದ್ರೆ ಏನಾಗುತ್ತೆ, ರಿಸಲ್ಟ್ ಲಾಸ್ ಅನ್ನೋದಾಗುತ್ತೆ. ಯಾಕೆ ಟ್ರೇಡರ್ಸ್ ಲಾಸ್ ಮಾಡ್ಕೋತಿದ್ದಾರೆ ಅಂತ ಇವಾಗ ಗೊತ್ತಾಯ್ತಾ? ಮಾರ್ಕೆಟ್ ಬಗ್ಗೆ ಏನು ಗೊತ್ತಿಲ್ಲದೆ ಸುಮ್ನೆ ಬೈ, ಏನೋ ಗ್ಯಾಮ್ಲಿಂಗ್ ತರ, ಅದೃಷ್ಟ, ನನ್ ಲಕ್ ಇದ್ರೆ ಬರುತ್ತೆ, ಲಕ್ ಇದ್ರೆ ಹೋಗುತ್ತೆ ಅಂತ ಅನ್ಕೊಂಡವ್ರು ಕಳ್ಕೊತಾರೆ. ಪ್ರಾಪರ್ ವೇಲಿ ನೀವು ತಗೋದ್ರೆ ಯಾವುದೇ ತರ ಲಾಸಸ್ ನಿಮಗೆ ಆಗಲ್ಲ. ಓಕೆನಾ? ಇಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋ ಕಾನ್ಸೆಪ್ಟ್ ಬಂದಾಗ ನಿಮಗೆ ಡೀಟೇಲ್ ಆಗಿ ಅರ್ಥ ಆಗುತ್ತೆ ಯಾವ ತರ ಲಾಸಸ್ ಆಗಲ್ಲ ಅನ್ನೋದು. ಓಕೆ? ಪ್ರೋ ಟಿಪ್ಸ್ ನೋಡೋದಾರೆ, ಕಂಬೈನ್ ವಿತ್ BOS CHOCH ಅಂದ್ರೆ ಚೋಚ್. ನಾವು ಇದು ಬ್ರೇಕ್ ಆಫ್ ಸ್ಟ್ರಕ್ಚರ್ ಮತ್ತೆ ಚೇಂಜ್ ಆಫ್ ಕ್ಯಾರೆಕ್ಟರ್ ಜೊತೆ ಕಂಬೈನ್ ಮಾಡ್ಕೊಂಡ್ರೆ ಇದು ಸ್ಟ್ರಾಂಗ್ ಲೆವೆಲ್ ಆಗುತ್ತೆ. ಹಾಗೆ ವೆಯ್ಟ್ ಫಾರ್ ಕ್ಯಾಂಡಲ್ ಕನ್ಫರ್ಮೇಶನ್ಸ್, ಒಂದು ಕ್ಯಾಂಡಲ್ ಕನ್ಫರ್ಮೇಶನ್ಸ್ ತಗೊಂಡು ಎಂಟ್ರಿ ಆದ್ರೆ ನಮಗೆ ಅದು TP ಅನ್ನೋದು ಸಿಗುತ್ತೆ. ಓಕೆ? ಗೋಲ್ಡನ್ ರೂಲ್ ನೋಡೋದಾರೆ, ಬ್ರೇಕ್ ಪ್ಲಸ್ ರೀಟೆಸ್ಟ್ ಈಕ್ವಲ್ ಟು ಹೈ ಪ್ರೊಬಬಿಲಿಟಿ ಟ್ರೇಡ್. ಒಂದ್ಸಲ ಬ್ರೇಕ್ ಆಗಿ ರೀಟೆಸ್ಟ್ ಬಂದಾಗ ಅಲ್ಲಿ ಕನ್ಫರ್ಮೇಶನ್ಸ್ ತಗೊಂಡು ಎಂಟ್ರಿ ಮಾಡ್ಕೊಂಡ್ರೆ ಅದು ಪಕ್ಕ TP ಹೊಡೆಯೋ ಚಾನ್ಸಸ್ ಇದೆ. ಓಕೆನಾ? ಕ್ವಿಕ್ ಸಮರಿ ನೋಡೋದಾದ್ರೆ, ಬಿಫೋರು ರೆಸಿಸ್ಟೆನ್ಸ್ ಇದ್ದಿದ್ದು ಆಫ್ಟರು ಸಪೋರ್ಟ್ ಆಗುತ್ತೆ. ಅದೇ ಬಿಫೋರು ಸಪೋರ್ಟ್ ಇದ್ದಿದ್ದು ಆಫ್ಟರು ರೆಸಿಸ್ಟೆನ್ಸ್ ಆಗುತ್ತೆ, ಯಾವಾಗ ಬ್ರೇಕ್ ಆಗಿ ರೀಟೆಸ್ಟಿಂಗ್ ಬಂದಾಗ. ಓಕೆನಾ? ಫೈನಲ್ ಅಂಡರ್ಸ್ಟ್ಯಾಂಡಿಂಗ್ ನೋಡೋದಾದ್ರೆ, ರೋಲ್ ರಿವರ್ಸಲ್ ಈಕ್ವಲ್ ಟು ಪವರ್ಫುಲ್ ಎಂಟ್ರಿ ಕಾನ್ಸೆಪ್ಟ್. ರೋಲ್ ರಿವರ್ಸಲ್
ಪ್ರತಿಯೊಬ್ಬ ಟ್ರೇಡರು ಬ್ರೇಕ್ಔಟ್ ಸ್ಟ್ರಾಟಜಿ ಅಥವಾ ರಿವರ್ಸಲ್ ಸ್ಟ್ರಾಟಜಿ ಅಂತ ಏನಂದ್ರೆ ಅದು ಆಕ್ಚುಲಿ ಇದ್ರ ಮೇಲೆನೆ ವರ್ಕ್ ಆಗೋದು, ಈ ರೋಲ್ ರಿವರ್ಸಲ್ ಮೇಲೆನೆ ವರ್ಕ್ ಆಗೋದು. ತುಂಬಾ ಜನ ಕರ್ನಾಟಕದ ಟ್ರೇಡರ್ಸ್ ಮಾತ್ರ ಅಲ್ಲ, ನಮ್ಮ ಇಂಡಿಯಾದಲ್ಲಿ ಆಲ್ಮೋಸ್ಟ್ ಇರೋ ಟ್ರೇಡರ್ಸ್ ಎಲ್ಲ ಈ ಬ್ರೇಕ್ಔಟ್ ಸ್ಟ್ರಾಟಜಿ, ರಿವರ್ಸಲ್ ಸ್ಟ್ರಾಟಜಿನ ಯೂಸ್ ಮಾಡ್ತಾರೆ. ಬಿಕಾಸ್ ಅವ್ರಿಗೆ ಗೊತ್ತಿರೋದೇ ಅಷ್ಟು. ಓಕೆನಾ? ಇದು ಬಿಟ್ಟು ಮಾರ್ಕೆಟ್ ಎಕ್ಸ್ಟ್ರೀಮ್ ಯಾರು ಹೋಗಲ್ಲ. ಮಾರ್ಕೆಟ್ ಅಲ್ಲಿ ಇನ್ನೂ ಏನೇನಿದೆ ಅಂತೆಲ್ಲ ಯಾರು ಕೆಣ್ಕಕ್ ಹೋಗಲ್ಲ. ಇದಿಷ್ಟನ್ನೇ ಇಟ್ಕೊಂಡು ನನಗೆ ಟ್ರೇಡಿಂಗ್ ಗೊತ್ತು, ನನಗೆ ಹಂಗ್ ಗೊತ್ತು, ಹಿಂಗ್ ಗೊತ್ತು. ಎಲ್ಲರೂ ಟ್ರೇಡಿಂಗ್ ಮಾಡ್ತಿರೋದು ಈ ಸಿಂಪಲ್ ಕಾನ್ಸೆಪ್ಟ್ ಇಟ್ಕೊಂಡು. ಓಕೆನಾ? ಬ್ರೇಕ್ ಆದ್ರೆ ರೈಟೆಸ್ಟಿಗೆ ಬಂದ್ರೆ ಎಂಟ್ರಿ, ಅಷ್ಟೇ, ಮುಗಿಯಿತು. ಇನ್ನು ಸ್ವಲ್ಪ ಅಡ್ವಾನ್ಸ್ ಹೋದ್ರೆ ಎಸ್.ಎಂ.ಸಿ.ಲೂ ಕಣ್ಮುಚ್ಚಿ ಎಸ್.ಎಂ.ಸಿ.ನ ಫಾಲೋ ಮಾಡ್ಕೊಂಡ್ರೆ ಅಲ್ಲೂ ಓಡಿಸ್ಕೋತಾರೆ. ಅದರಲ್ಲೂ ಕೆಲವೊಂದು ಕಾನ್ಫ್ಲುಯೆನ್ಸಸ್ಗಳನ್ನೆಲ್ಲ ಆಡ್ ಮಾಡ್ಕೋಬೇಕು. ಅದಾದ್ಮೇಲೆ ಐ.ಸಿ.ಟಿ ಇದೆ, ಪ್ರೈಸ್ ಆಕ್ಷನ್ ಇದೆ, ಅದಾದ್ಮೇಲೆ ಎಸ್.ಎನ್.ಆರ್ ಇದೆ, ಮಲೇಷಿಯನ್ ಎಸ್.ಎನ್.ಆರ್, ಆಲ್ಕೆಮಿಸ್ಟ್ ಎಸ್.ಎನ್.ಆರ್. ಅದ್ರ ಜೊತೆಗೆ ನಮ್ದೇ ಆದ ಒಂದು ಹೊಸ ಕಾನ್ಸೆಪ್ಟ್ ಇದೆ, ಬಯರ್ ಅಂಡ್ ಸೆಲ್ಲರ್ ಸೆಲ್. ಓಕೆನಾ? ಇಲ್ಲಿ ನಿಮಗೆ ಹೆಲ್ಪ್ಸ್ ಟ್ರೇಡ್ ಬ್ರೇಕ್ಔಟ್ಸ್ ಕರೆಕ್ಟ್ಲಿ. ಅಂದ್ರೆ ನಾವು ಏನ್ ಅರ್ಥ ಮಾಡ್ಕೊಂಡು, ಏನಾದ್ರೂ ಬ್ರೇಕ್ ಆಗಿ ರಿಟೆಸ್ಟಿಂಗ್ ಕರೆಕ್ಟ್ ಆಗಿ ಬಂದು ಅಲ್ಲಿ ಕನ್ಫರ್ಮೇಶನ್ ತಗೊಂಡು ಎಂಟ್ರಿ ತಗೊಂಡ್ರೆ ಟಿ.ಪಿ ಸಿಗುತ್ತೆ ಅಂತ ಗೊತ್ತಾಯ್ತು. ಇದೇನಾಗುತ್ತೆ, ಇನ್ಕ್ರೀಸ್ ಅಕ್ಯುರೇಸಿ. ನಮ್ಮ ಅಕ್ಯುರೇಸಿ ಅನ್ನೋದು ಜಾಸ್ತಿ ಮಾಡುತ್ತೆ. ಅಕ್ಯುರೇಸಿ ಅಂದ್ರೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ. ಮಾಸ್ಟರ್ ದಿಸ್ ನೆಕ್ಸ್ಟ್ ಲೆವೆಲ್ ಟ್ರೇಡಿಂಗ್. ನೀವೇನಾದ್ರು ಇದನ್ನ ಮಾಸ್ಟರ್ ಮಾಡ್ಕೊಂಡ್ರೆ ಆಲ್ಮೋಸ್ಟ್ ಒಬ್ಬ ಪ್ರಾಫಿಟಬಲ್ ಟ್ರೇಡರ್ ಅಂತೂ ಆಗ್ಬೋದು. ಓಕೆನಾ? ಪ್ರೊಫೆಷನಲ್ ಟ್ರೇಡರು ಆಗ್ಬೋದು, ಇಲ್ಲಿ ಗಂಟ ನಿಮಗೆ ಗೊತ್ತಾಗಿದ್ರೆ. ಯಾಕಂದ್ರೆ ಇಷ್ಟು ಸಿಂಪಲ್ ಆಗಿ ಹೇಳ್ಕೊಟ್ಟಿದೀನಿ, ಏನು ಕಷ್ಟ ಇಲ್ಲ. ಈ ಸಿಂಪಲ್ ಕಾನ್ಸೆಪ್ಟ್ ಮೆಥಡ್ ಯೂಸ್ ಮಾಡ್ಕೊಂಡೆ ಎಷ್ಟೋ ಜನ ಎಷ್ಟೋ ಪ್ರಾಫಿಟ್ಸ್ ಮಾಡ್ತಾ ಇದ್ದಾರೆ. ಓಕೆ, ನಾನು ಯಾವತ್ತೂ ಹೇಳಂಗೆ ಐ ವಿಲ್ ಟೀಚ್ ಎವ್ರಿಥಿಂಗ್ ಫ್ರೀ, ಬಟ್ ಸಕ್ಸಸ್ ಡಿಪೆಂಡ್ಸ್ ಆನ್ ಯುವರ್ ಡಿಸಿಪ್ಲಿನ್. ನಿಮ್ಮ ಹಾರ್ಡ್ ವರ್ಕು, ನಿಮ್ಮ ಡೆಡಿಕೇಶನ್ ಇದ್ರೆ ಮಾತ್ರ ಇಲ್ಲಿ ಸಕ್ಸಸ್ ಅನ್ನೋದಾಗಕ್ಕಾಗೋದು. ಹಾಗೆ ಏನೇನು ಹೇಳ್ತೀನಿ ಅದನ್ನ ನೋಟ್ ಮಾಡೋದನ್ನ ಮರಿಬೇಡಿ. ಓಕೆ, ಯಾರ್ಯಾರು ಟ್ರೇಡಿಂಗ್ ನ ಕಲಿಬೇಕು ಅಂತ ಅನ್ಕೊಂಡಿದ್ದಾರೆ ಅವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಓಕೆ, ನಾವು ಯಾವತ್ತೂ ಹೇಳಂಗೆ ಎಫರ್ಟ್ಸ್ ಯುವರ್ಸ್, ಗೈಡೆನ್ಸ್ ಅವರ್ಸ್. ಓಕೆ, ಇಲ್ಲಿ ಗಂಟ ಯಾರ್ಯಾರು ವಿಡಿಯೋ ನೋಡಿದ್ರಿ ನಿಮ್ಮ ಹೆಸರು ಮತ್ತೆ ನಿಮ್ಮ ಊರ್ನ ಮೆನ್ಷನ್ ಮಾಡೋದನ್ನ ಮರಿಬೇಡಿ. ಹಾಗೆ ಈ ವಿಡಿಯೋ ಹೊಸದಾಗಿ ನೋಡ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ಕಾನ್ಸೆಪ್ಟ್ ಇಷ್ಟೇನೆ. ಥ್ಯಾಂಕ್ ಯು.